ಪ್ರೀತಿಯ ವೀಕ್ಷಕರೇ, SSLC ಮುಗಿದಿದೆ, 10ನೇ ತರಗತಿ ರಿಸಲ್ಟ್ಸು ಬಂದಿದೆ. ಈಗೆಲ್ಲ ವಿದ್ಯಾರ್ಥಿಗಳು, ಪೋಷಕರು, ವಿದ್ಯಾರ್ಥಿನಿಯರು ಎಲ್ಲರೂ ಸಹ ಹುಡುಕಾಟದಲ್ಲಿದ್ದಾರೆ. ನನ್ನ ಮಗಳು ಯಾವ ಒಂದು ಕಾಲೇಜ್ಗೆ ಸೇರಬೇಕು, ಮುಂದೆ ಅವರು ಸೈನ್ಸ್ ತೊಗೋಬೇಕಾ, ಆರ್ಟ್ಸ್ ತೊಗೋಬೇಕಾ, ಸೈನ್ಸ್ ತೊಗೊಂಡ್ರೆ ಯಾವುದೆಲ್ಲ ತೊಗೋಬೇಕಾಗತ್ತೆ, ಅವನು ನನ್ನ ಮಗ ಮುಂದೆ ಇಂಜಿನಿಯರ್ ಆಗಬೇಕಾ ಅಥವಾ ಮೆಡಿಕಲ್ಲು ಅಥವಾ ಈ ಬಯಾಲಜಿ ಬೇಸ್ಡ್ ಯಾವುದಾದ್ರೂ ಕೋರ್ಸಸ್ ಮಾಡಿ ಅವ್ರು ಯಾವ ಕೆಲಸ ಸಿಗುತ್ತೆ, ಯಾವ ಕೆಲಸ ಕೋರ್ಸ್ ತೊಗೊಂಡ್ರೆ ಯಾವ ಕೆಲಸ ಸಿಗುತ್ತೆ, ಇವೆಲ್ಲದೂ ಸಹ ಹುಡುಕಾಟದಲ್ಲಿದ್ದಾರೆ. 10th ಆದಮೇಲೆ ಏನು ನಿರ್ಧಾರ ತೊಗೊತಾರೆ ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ, ಅದು ಮಗುವಿನ ಭವಿಷ್ಯದ ಮೇಲೆ ನಿರ್ಧಾರ ಆಗಿರ್ತದೆ. ಸೊ ಹಂಗಾಗಿ 10th ಅಥವಾ SSLC ಅನ್ನೋದು ಅತಿ ಮುಖ್ಯವಾದಂಥ ಕಾಲಘಟ್ಟ. ನಿಮಗೆ ಸಾಕಷ್ಟು ಅವಕಾಶ ಇದೆ. ನನ್ನ ಮಗಳು PUC ಓದ್ಬಿಟ್ಟು ಸೈನ್ಸ್ ಮಾಡಿ ಅನಂತರ ಇಂಜಿನಿಯರಿಂಗ್ ಹೋಗ್ಬೇಕಾ, PUC ಮಾಡಿ ಅನಂತರ MBBS ಹೋಗ್ಬೇಕಾ, PUC ಮಾಡಿ ಅಥವಾ ಅಗ್ರಿಕಲ್ಚರು ಮತ್ತೊಂದು ಅಥವಾ ಬಯಾಲಜಿ ಅಥವಾ ಆ ಬಯಾಲಜಿ ರಿಲೇಟೆಡ್ ಸಬ್ಜೆಕ್ಟ್ಸಲ್ಲಿ ಮುಂದುವರಿಬೇಕಾ ಅಥವಾ ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗ್ಬೇಕಾ ಅಂತ. ಅದ್ರ ಜೊತೆಯಲ್ಲೇ ಸಾಕಷ್ಟು ಅದರ ಬೇರೆ ಅವಕಾಶಗಳು ಇದ್ದಾವೆ. ಅಂತಂದರೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ ಮಟ್ಟಿಗೆ ಬರೀ PUC ಮಾಡಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಏನಿಲ್ಲ. PUC ಮಾಡಿದನೂ ಸಹ ಇಂಜಿನಿಯರಿಂಗ್ ಮಾಡುವಂತಹ ಅವಕಾಶಗಳು ಮತ್ತು ಅದಕ್ಕಿಂತ ಉತ್ಕೃಷ್ಟವಾದಂತಹ ಕೋರ್ಸ್ಗಳು ಲಭ್ಯ ಇದ್ದಾವೆ. GTDC ಒಂದು ಸಂಸ್ಥೆ ಇದೆ. ಆ GTDC ಸಂಸ್ಥೆಯಲ್ಲಿ ಡಿಪ್ಲೊಮಾ ಪ್ರೋಗ್ರಾಮು ನಡೀತಾ ಇದೆ. ಆ ಡಿಪ್ಲೊಮಾ ಒಟ್ಟಿಗೆ ಇವತ್ತು ಒಂದು ಒಳ್ಳೆಯ ಸುದ್ದಿ ಏನಂತಂದರೆ, ಈ ವರ್ಷದಿಂದ ಒಂದು ಇಂಟಿಗ್ರೇಟೆಡ್ BTech ಪ್ರೋಗ್ರಾಮ್ಸ್ ಅಂತಲೂ ಸಹ ಮಾಡ್ತಾ ಇದ್ದೇವೆ. ಡಿಪ್ಲೊಮಾ ಒಟ್ಟಿಗೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ನು ಸಿಗುತ್ತೆ. 10th ಆದ ನಂತರ ಈ ಡಿಪ್ಲೊಮಾಗಳಿಗೆ ಏನಿದೆ ತುಂಬ ಬೇಡಿಕೆ ಇರುವಂತಹ ಡಿಪ್ಲೊಮಾ ಕೋರ್ಸಸ್ ಈ ಸಂಸ್ಥೆಯಲ್ಲಿ ನಡೀತಾ ಇದ್ದಾವೆ. ಆ ಕೋರ್ಸಸ್ಗೆ ನೀವು ಜಾಯ್ನ್ ಆದರೆ SLC ನಂತರ ನೆಕ್ಸ್ಟ್ ಇಯರೇ ಅವರು ಇಂಜಿನಿಯರಿಂಗ್ ಸ್ಕಿಲ್ಗಳನ್ನ, ಟೆಕ್ನಿಕಲ್ ಸ್ಕಿಲ್ಗಳನ್ನ ಕಲೀಲಿಕ್ಕಾಗ್ತದೆ. ಅದು PUCಗೆ ಹೋಗೇ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ, 70% ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಇರೋದ್ರಿಂದ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳಿಗೆ ಅತಿ ಒಳ್ಳೆಯ ಒಂದು ಸುಸಂದರ್ಭ ಆಗಿರ್ತದೆ. ಯಾಕೆಂದರೆ ಕಲಿಕೆ ಜೊತೆಯಲ್ಲಿ ಕೈಯಿಂದ ಮಾಡಿ ತಾನೇ ಸ್ವತಃವಾಗಿ ಮಾಡಿ ಆ ನಾಲೆಡ್ಜನ್ನು ಬೆಳೆಸ್ಕೊತ ಹೋಗ್ತಾರೆ. ಅದು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಕಲಿಕೆಯೂ ಸಹ ಅದೇ ರೀತಿಯಲ್ಲಿ ಬರಬೇಕಾಗತ್ತೆ ಮಕ್ಕಳಲ್ಲಿ. ಆ ಥರ ಒಂದು ಕಲಿಕೆ ಕೊಡುವ ಕೇಂದ್ರ ಇದು GTDC ಆಗಿದೆ. ಏನು ನಾವು ಇಂಡಸ್ಟ್ರಿಯಲ್ಲಿ ಬೇಡಿಕೆ ಇದೆ ಆ ರೂಪಗಳಿಗೆ ಅನುಗುಣವಾಗಿ ಆ ಕೋರ್ಸಸ್ಗಳನ್ನ ಆಫರ್ ಮಾಡ್ತಾ ಇದ್ದೇವೆ. ಅತಿ ಹೆಚ್ಚು ಬೇಡಿಕೆ ಇದೆ. ಇಂಥ ಕೋರ್ಸ್ಗಳಲ್ಲಿ ಮೊದಲು ಡಿಪ್ಲೊಮಾ ಮಾತ್ರ ಮಾಡ್ತೀವಿ, ಈಗ ಡಿಪ್ಲೊಮಾ ಒಟ್ಟಿಗೆ ಇಂಜಿನಿಯರಿಂಗನ್ನು ಕೊಡ್ತಾ ಇದ್ದೇವೆ. 10ನೇ ತರಗತಿ ನಂತರ ಈ ಒಂದು ಟೆಕ್ನಿಕಲ್ ಸ್ಕಿಲ್ಲಲ್ಲಿ ತುಂಬ ಬೆರಿತಾ ಹೋಗ್ತಾನೆ, ಅವನಿಗೆ ಆ ಎಕ್ಸ್ಪರ್ಟೈಸ್ನೆಸ್ ಬಂದ್ಬಿಡುತ್ತೆ. ಹ್ಯಾಂಡ್ಸ್ ಆನ್ ಸ್ಕಿಲ್ಲಿಂಗ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಾಗುತ್ತೆ. ಸೊ ಈ ಮಾದರಿಯಲ್ಲಿ ಹೋದಂಥ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಬೇಡಿಕೆ ಇದೆ ಇಂಡಸ್ಟ್ರಿಗಳಲ್ಲಿ, ಮತ್ತು ಗ್ಲೋಬಲ್ ಪ್ಲೇಸ್ಮೆಂಟು ಸಾಕಷ್ಟಿದೆ. ಈ ಗ್ಲೋಬಲ್ ಪ್ಲೇಸ್ಮೆಂಟ್ ಸಲುವಾಗಿ GTDCಯಲ್ಲಿ ಸಾಕಷ್ಟು ಒಂದು ಗ್ಲೋಬಲ್ ಪ್ಲೇಸ್ಮೆಂಟ್ಗೆ ಇಂಡಸ್ಟ್ರಿ ಒಟ್ಟಿಗೆ ಕೊಲಾಬ್ರೇಷನ್ ಮಾಡಿಕೊಂಡು ಅವರಿಗೆ ಹೊರದೇಶದಲ್ಲೂ ಸಹ ಅವಕಾಶ ದೊರಕಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಎಲ್ಲ ಕೇಂದ್ರಗಳಲ್ಲೂ ಸಹ ಲ್ಯಾಂಗ್ವೇಜ್ ಲ್ಯಾಬ್ಸು ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಯಾವುದೇ ಒಂದು ವಿದ್ಯಾರ್ಥಿ ಹೊರಗಡೆ ದೇಶದಲ್ಲಿ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ಓದಬೇಕು ಅಂತ ಅಂದಾಗ ಆ ಲ್ಯಾಂಗ್ವೇಜ್ ಬೇಕಾಗುತ್ತೆ, ಅಲ್ಲಿನ ಲ್ಯಾಂಗ್ವೇಜ್ ಕಲಿಬೇಕಾಗತ್ತೆ. ಅಂತಹ ಲ್ಯಾಂಗ್ವೇಜ್ ಲ್ಯಾಬ್ಸನ್ನು ಈ GTDC ಕೇಂದ್ರಗಳಲ್ಲಿ ಅಳವಡಿಸ್ಕೊತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಸಾಫ್ಟ್ ಸ್ಕಿಲ್ಸನ್ನು ಕೊಡ್ತೇವೆ. ಕಮ್ಯುನಿಕೇಷನ್ ಮಾಡೋದು ಹೇಗೆ, ಮೋಟಿವೇಟ್ ಮಾಡೋದು ಹೇಗೆ, ಅಥವಾ ಮೇಲ್ ಇದು ಮಾಡೋದು ಹೇಗೆ, ಇಂಟ್ರೂವ್ನ ಫೇಸ್ ಮಾಡೋದು ಹೇಗೆ, ಇವೆಲ್ಲದೂ ಸಹ ಟ್ರೈನಿಂಗು ಈ GTDC ಕೇಂದ್ರದಲ್ಲಿ ಲಭ್ಯ ಆಗಿದೆ. ನೀವು ಇಂಜಿನಿಯರ್ಗಳು ಆಗಬೇಕು ಅನ್ನೋದೇ ನಿಮ್ಮ ಉದ್ದೇಶ, ವಿದ್ಯಾರ್ಥಿನಿಯ ಉದ್ದೇಶ ಆಗಿದ್ದರೆ ಪೋಷಕರು ಈ ಒಂದು ಡಿಪ್ಲೊಮಾ ಕೋರ್ಸ್ GTDCಲಿ ಮಾಡುವಂತಹ ಕೋರ್ಸ್ಗಳೇನಿದ್ದಾವೆ ಅದಕ್ಕೆ ಜಾಯಿನ್ ಮಾಡಿದ್ರೆ ಅಲ್ಲಿ ಇಂಟಿಗ್ರೇಟೆಡ್ ಡಿಪ್ಲೊಮಾ ಪ್ಲಸ್ ಡಿಗ್ರಿ, ಅದು ಮತ್ತು 6 ವರ್ಷದಲ್ಲೇ ಸಿಗುವಂಥ ಕಾರ್ಯಕ್ರಮ ಆಗಿರ್ತದೆ. ಅದ್ರ ಜೊತೆಯಲ್ಲಿ ನಾನು ಒಂದು ಕೇಳ್ಕೊಡೋದಂದರೆ ಪೋಷಕರು ಮತ್ತು ವಿದ್ಯಾರ್ಥಿನಿಯರಲ್ಲಿ, ನೀವು ಏನೇ ಮಾಡಬೇಕಾದ್ರೂ ಒಂದು ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡಿ. ಆ ಇನ್ಸ್ಟಿಟ್ಯೂಷನ್ನ ಹೋಗಿ ನೋಡಿ, ನನ್ನ ಮಗನ ಕಲಿಕೆಗೆ, ನಮ್ಮ ಮಗಳ ಕಲಿಕೆಗೆ ಏನೆಲ್ಲ ಅಲ್ಲಿ ಫೆಸಿಲಿಟೀಸ್ ಇದೆ, ಇವರು ನನ್ನ ಮಗಳು ಇಲ್ಲಿ ಚೆನ್ನಾಗಿ ಕಲಿತು ನಾನು ನಿಜವಾಗ್ಲೂ ಇವ್ರಿಗೆ ಭವಿಷ್ಯ ಇಲ್ಲಿದೆಯಾ, ಅಲ್ಲೇ ಜಾಬ್ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಹೇಗಿದೆ, ಅಲ್ಲಿ ಫೆಸಿಲಿಟಿ, ಹಾಸ್ಟೆಲ್ ಫೆಸಿಲಿಟಿ ಹೇಗಿದೆ, ಅಥವಾ ಇಲ್ಲಿ ಲ್ಯಾಬ್ ಫೆಸಿಲಿಟಿ ಹೇಗಿದೆ, ಮಷಿನರಿ ಎಕ್ವಿಪ್ಮೆಂಟ್ಸ್ ಹೇಗಿದೆ, ನನ್ನ ಮಗು ಇಲ್ಲಿ ಮಾಡೋದಕ್ಕೆ ಬರೀ ಥಿಯರಿ ಕ್ಲಾಸ್ ರೂಮ್ಸ್ ಅಷ್ಟೇ ಇದೆಯಾ, ಪ್ರಾಕ್ಟಿಕಲಾಗಿ ಮಾಡೋದಕ್ಕೂ ಅವಕಾಶ ಇದೆಯಾ, ಅದಕ್ಕೆ ನೀವು ಆ GTDC ಕೇಂದ್ರಗಳಿದ್ದಾವೆ, ಭೇಟಿ ಕೊಡಿ. ಸೊ ಅಲ್ಲಿಗೆ ಹೋಗಿ ತಿಳ್ಕೊಂಡು ತದನಂತರ ಪೋಷಕರು ತನ್ನ ಮಗುವನ್ನು ಅಲ್ಲಿ ಸೇರಿಸಿದರೆ ಅಲ್ಲಿ ಸೇರಿದಂಥ ಮಗುವಿನ ಭವಿಷ್ಯ ತುಂಬ ಉಜ್ವಲವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.